ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪೋರ್ಟರಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದೀನಿ. ಅಂತಂದರೆ ಪೋರ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ ನೋಡಿ. ಪೋರ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತಿದ್ದಂಗೆ ನಮಗೆ ಒಂದು ನೋಟಿಫಿಕೇಶನ್ ಬಂದಿರುತ್ತೆ. ಆ ನೋಟಿಫಿಕೇಶನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ. ಇವಾಗ ಓಪನ್ ಮಾಡಿದೆ. ನಾನು ಓಪನ್ ಮಾಡ್ತಿದ್ದಂಗೆ ಒಂದು ನೋಟಿಫಿಕೇಶನ್ ಬಂದಿದೆ. ನಮಗೆ ನೋಟಿಫಿಕೇಶನ್ ಯಾವ ರೀತಿ ಬಂದಿದೆ ಅಂತ ಅಂದರೆ, ಇವಾಗ 18% GST ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಪ್ರತಿಯೊಂದು ಆರ್ಡರ್ಗೆ, ಈಗ ಫಾರ್ ಎಕ್ಸಾಂಪಲ್ ಈಗ 100 ರೂಪೀಸ್ ಆರ್ಡರ್ ಬರುತ್ತೆ ಅಂತ ಅಂದ್ಕೊಳ್ಳಿ. 100 ರೂಪೀಸ್ ಆರ್ಡರ್ ಬಂತ ಅಂದರೆ 18% GST ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ಕ್ಲೂಡ್ ಆದಂಥ ಟೈಮಲ್ಲಿ ಜೊತೆಯಲ್ಲಿ ಪೋರ್ಟರ್ ಕಮಿಷನ್ನು ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ಪೋರ್ಟರ್ ಕಮಿಷನ್ನು GST ಎರಡೂ ಕೂಡ ವ್ಯಾಲೆಟಲ್ಲಿ ಮೈನಸ್ ಆಗುತ್ತೆ. ವ್ಯಾಲೆಟಲ್ಲಿ ಮೈನಸ್ ಆದಂಥ ಅಮೌಂಟ್ನ ನಾವು ಮತ್ತೆ ಅವರಿಗೆ ಕಂಪ್ನಿಯವ್ರಿಗೆ ಕಟ್ಟಬೇಕಾಗಿರುತ್ತೆ. ಈಗ ಏನಾಗಿದೆ ಅಂತ ಅಂದರೆ, ಎಕ್ಸ್ಟ್ರಾ 18% ಬಂದಿರುತ್ತಲ್ಲ ಅದನ್ನು ನಾವು ಕಟ್ಟಬೇಕಾಗುತ್ತೆ. ಆಮೇಲೆ ಇನ್ನೊಂದು ಕೂಡ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಇದೇನಿದೆ ಈಗ ಏನು ಬಂದಿದೆಯೋ ಈಗ 18% GST ಅದು ರೈಡರ್ಸ್ಗಳಿಗೆ ಆಗಲಿ, ಈಗ ಪೋರ್ಟರಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಈಗ ಇದು ಒಬ್ಬರಿಗೆ ಬೈಕ್ ಅವ್ರಿಗೆ ಬಂದಿದೆ ಅಂತಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬಂದಿದೆ. ಅಂದರೆ ಈಗ ಆಟೋ ಆಗಲಿ, 4 ವೀಲರ್ ಆಗಲಿ, 6, 8, 10 ಯಾವ್ಯಾವ್ದ್ರಲ್ಲಿ ಕೆಲಸ ಮಾಡ್ತಾ ಇರೋ ಪೋರ್ಟರಲ್ಲಿ ಅಟ್ಯಾಚ್ ಮಾಡಿಸ್ಕೊಂಡು ಎಲ್ಲರಿಗೂ ಕೂಡ ಇನ್ಮೇಲಿಂದ GST ಇವಾಗ ಅಮೌಂಟು ಬರ್ತಾಯಿದೆ. GST ಅಮೌಂಟ್ ಬರ್ತಾಯಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಈಗ ಕಂಪ್ನಿ ಏನು ಮಾಡ್ತಾ ಇರೋದು ಅಂತ ಅಂದರೆ, ಜೊತೆಲಿ ಮೊದಲನೇದಾಗಿ ಆರ್ಡರ್ ಯಾವ ಥರ ಬರುತ್ತೆ ಅಂತಲೂ ಕೂಡ ನಿಮಗೆ ತೋರಿಸ್ಬಿಡ್ತೀನಿ ತಡ್ರಿ. ಒಂದು ಆರ್ಡರ್ ಬಂದಿದೆ, ಆರ್ಡರ್ನ ತೋರಿಸ್ತೀನಿ ನಿಮಗೆ ನೋಡಿ. ಒಂದು ಆರ್ಡರಲ್ಲಿ ಇವಾಗ ಒಂದು ಆರ್ಡರ್ ಬಂತು ಅಂತಂದರೆ ಈ ಥರ ಬಂದಿರುತ್ತೆ. ಇವಾಗ ಇನ್ಕ್ಲೂಡ್ GST ಅಂತ ಬಂದಿರುತ್ತೆ. ಅಂದರೆ ಸ್ಕ್ರೀನಲ್ಲಿ ಕೂಡ ನಾನು ಹಾಕಿರ್ತೀನಿ ನೋಡಿ. ಆರ್ಡರ್ ಬರ್ತಿದ್ದಂಗೆ ಇನ್ಕ್ಲೂಡ್ GST ಅಂತ ಇದೆ ಅಪ್ಡೇಟ್ ಬಂದಿರೋದು. ಇದರಲ್ಲಿ ಈ ಆರ್ಡರಲ್ಲಿ GST ಇನ್ಕ್ಲೂಡ್ ಆಗಿದೆ ಅಂತ ಕೂಡ ಒಂದು ನೋಟಿಫಿಕೇಶನ್ ತೋರಿಸ್ತಾ ಇರ್ತಾನೆ. ಆಮೇಲೆ ಇನ್ನೂ ಒಂದು ಆರ್ಡರ್ ಕೂಡ ತೋರಿಸ್ತಾ ಇದೆ ನೋಡಿ. ಇದರಲ್ಲೂ ಕೂಡ ಇವಾಗ GST ಒಳಗೊಂಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಈಗ ಪ್ರತಿಯೊಂದು ಯಾವುದೇ ಆರ್ಡರ್ ಬಂದರೂ ಕೂಡ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ, GST ಇನ್ಕ್ಲೂಡ್ ಆಗಿರುತ್ತೆ. ಅದರಿಂದಾಗಿ GST ಒಳಗೊಂಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ. ಈಗ ಬಂದಿರೋಂಥ ಫೇರ್ ಫುಲ್ಲು ನಮಗೆ ಬರಲ್ಲ, ಇದರಲ್ಲಿ GST ಕಟ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಟಿಫೈ ಮಾಡೋಕ್ಕೋಸ್ಕರನೇ ಮುಂಚೆನೇ ಒಂದು ನೋಟಿಫಿಕೇಶನ್ ಕೊಡ್ತಾನೆ GST ಒಳಗೊಂಡಿದೆ ಅಂತ. ಏನಕ್ಕೆ ಅಂತ ಅಂದರೆ, ಹೊಸ್ದಾಗಿ ಬಂದಿರೋ ಅಪ್ಡೇಟ್ ಅಲ್ವಾ, ಅದರಿಂದಾಗಿ ಈ ಥರ ತೋರಿಸ್ತಾನೆ. ಆಮೇಲೆ ಇವಾಗ ಒಂದು ಆರ್ಡರ್ದು ತೋರಿಸ್ಬಿಡ್ತೀನಿ ನೋಡಿ, ಆರ್ಡರ್ದು ಯಾವ ಥರ ಇದೆ ಅಂತ. ಸೊ ಇದು ಬೈಕಿಂದಲ್ಲ, ಬೈಕಿಂದು ಅಂತ ಅಂದ್ಕೊಳ್ಬೇಡಿ, ಇದು ಯಾವುದೋ ಒಂದು 4 ವೀಲರ್ದು ನನಗೆ ಸಿಕ್ಕಿರೋದು. ಇದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಇವಾಗ ಇಲ್ಲಿ ಕೂಡ ಹಾಕಿರ್ತೀವಿ. ಟೋಟಲಾಗಿ ಒಂದು ಟ್ರಿಪ್ಪಿಗೆ ಇಲ್ಲಿ ಎಷ್ಟು ಬಂದಿರುತ್ತೆ ಅಂತ ಅಂದರೆ 1248 ರೂಪಾಯಿ ಬಂದಿರುತ್ತೆ. 1248 ರೂಪಾಯಲ್ಲಿ ವ್ಯಾಲೆಟಲ್ಲಿ ಅಮೌಂಟ್ ಎಷ್ಟು ಕಟ್ಟಾಗಿದೆ ಅಂತ ಅಂದರೆ 235 ರೂಪಾಯಿ ಬರೀ ವ್ಯಾಲೆಟಲ್ಲೇ ಮೈನಸ್ ಆಗಿದೆ ಒಂದು ಆರ್ಡರಿಗೆ. ಅದಾದಮೇಲೆ ಟ್ರಿಪ್ ಫೇರ್ ಬಂದ್ಬಿಟ್ಟು ನೋಡಿ 1208 ರೂಪಾಯಿ. ಇದು ಟೋಲ್ ಫೇರ್ ಬಂದ್ಬಿಟ್ಟು 40 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದಾದಮೇಲೆ GST ನೋಡಿ, ನಾವು ಮೇನ್ ಫೋಕಸ್ ಮಾಡಬೇಕಾದ್ರೆ ಇಲ್ಲಿ GST ಬಂದು 184 ರೂಪಾಯಿ ಕಟ್ ಮಾಡಿದ್ದಾರೆ. ಆಮೇಲೆ ಪೋರ್ಟರ್ ರನ್ನಿಂಗ್ ಬಂದ್ಬಿಟ್ಟು 1012 ರೂಪಾಯಿ ಆಗಿದೆ ಅಷ್ಟೇ. ಆಮೇಲೆ ಪೋರ್ಟರ್ ಕಮಿಷನ್ ಅಮೌಂಟು 51 ರೂಪಾಯಿ ಆಗಿದೆ. ಈಗ ಟೋಟಲಾಗಿ ಆರ್ಡರ್ ಏನಾದ್ರು 1248 ರೂಪಾಯಿದು ಏನಾದ್ರು ನಮಗೆ ಆರ್ಡರ್ ಬಂತು ಅಂತ ಅಂದರೆ, ನಮಗೆ ಅಮೌಂಟು ಕೈಗೆ ಸಿಗೋದು ಎಷ್ಟಪ್ಪ ಅಂತ ಅಂದರೆ 1012 ರೂಪಾಯಿ ಅಷ್ಟೇ. ಒಂದೊಂದು ಸಲ ಅನ್ನತ್ತೆ, ಒಳ್ಳೆ ಆರ್ಡರ್ ಬಂತು, ಬಿಗ್ ಆರ್ಡರ್ ಬಂತು ಅಂತ ಹೇಳ್ಬಿಟ್ಟು ಇವಾಗ ಅಂದ್ಕೊಳಂಗಿಲ್ಲ. ನೋಡೋವೆಲ್ಲ ಏನು ಅನ್ನಿಸುತ್ತೆ ಅಂತಂದರೆ, ದೊಡ್ಡ ಆರ್ಡರ್ ಅಂತಲೇ ಅನ್ಸೋದು. ಏನಕ್ಕಪ್ಪ ಅಂತ ಅಂದರೆ, 18% ಇಲ್ಲಿ GSTನೇ ಆ್ಯಡ್ ಮಾಡ್ತಾ ಇದ್ದಾನಲ್ಲ, 18% GST ಆ್ಯಡ್ ಮಾಡೋದ್ರಿಂದ ಅದು ಅಮೌಂಟು ಎಕ್ಸ್ಟ್ರಾ ಕಾಣಂಗೆ ಕಾಣಿಸುತ್ತೆ. ಅದು ನಮ್ಮ ವ್ಯಾಲೆಟಲ್ಲೇ ಮೈನಸ್ ಆಗೋದ್ರಿಂದ ಅವರಿಗೆ ಇವಾಗ ನಾವು ಕಂಪ್ನಿಗೆ ಮತ್ತೆ ವಾಪಸ್ ಕೊಡಬೇಕಾಗುತ್ತೆ. ಇನ್ನೊಂದು, ಇವಾಗ ಕಸ್ಟಮರ್ ಮೈಂಡ್ಸ್, ಈಗ ಇವ್ರು ಹೇಳ್ತಾ ಇರೋದೇನೋ ಕಸ್ಟಮರ್ ಮೇಲೆ ಹಾಕ್ತೀವಿ GSTನ ಅಂತಲೇ ಹೇಳ್ತಾ ಇರೋದು. ಈಗ ಮಾಮೂಲಿ ಈಗ ಎಷ್ಟಿತ್ತು ಅಷ್ಟೇ ಇರುತ್ತೆ, ಅದಕ್ಕಿಂತ ಎಕ್ಸ್ಟ್ರಾ ಇವಾಗ 18% ಇವಾಗ ಕಸ್ಟಮರ್ ಮೇಲೆ ಹಾಕ್ತೀನಿ ಅಂತ ಇವರು ಹೇಳ್ತಾ ಇದ್ದಾರೆ. ಈಗ ಕಸ್ಟಮರ್ಗಳೆಲ್ಲ ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಏನು ಪೋರ್ಟರಲ್ಲಿ ಇಷ್ಟೊಂದು ಅಮೌಂಟ್ ಜಾಸ್ತಿ ತೊಗೊಳ್ತಾ ಇದ್ದಾರೆ ಅಂದರೆ, ಪೋರ್ಟರಲ್ಲೆಲ್ಲ ಡ್ಯೂಟಿ ಮಾಡ್ತಾ ಇರೋರು ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಬಟ್ ರಿಯಾಲಿಟಿ ಏನು ಗೊತ್ತು, ಇವಾಗ 18% ಜೊತೆಯಲ್ಲಿ ಇವಾಗ ಕಮಿಷನ್ ಸೇರಿಸ್ಬಿಟ್ಟು ನಾವು ಅವ್ರಿಗೆ ವಾಪಸ್ ಇವಾಗ ಕಂಪ್ನಿಗೆ ಇದು ವ್ಯಾಲೆಟಲ್ಲಿರೋ ಅಮೌಂಟೇ ವ್ಯಾಲೆಟ್ನ ರೀಚಾರ್ಜ್ ಮಾಡಬೇಕಾಗುತ್ತೆ ನಾವು ಅಂತ. ಆಲ್ಮೋಸ್ಟ್ ಅಲ್ಲಿ ಕಸ್ಟಮರ್ಸ್ಗೆ ಯಾರಿಗೂ ಕೂಡ ಗೊತ್ತಿರಲ್ಲ, ಏನು ಇಷ್ಟೊಂದು ತಗೊಳ್ತಾ ಇದ್ದಾರೆ, ಇಷ್ಟೊಂದು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಬಟ್ ರಿಯಾಲಿಟಿ ಬಂದ್ಬಿಟ್ಟು ಈ ಥರ. ಇವಾಗ ಒಂದು ಗೌರ್ನಮೆಂಟಿಗೂ ಕಟ್ಟಬೇಕು ಬಂದಿರೋಂಥ ಅಮೌಂಟಲ್ಲಿ, ಗೌರ್ನಮೆಂಟಿಗೆ ಜೊತೆಯಲ್ಲಿ ಕಂಪ್ನಿಯರಿಗೆ ಕಮಿಷನ್ನು ಕೂಡ ಕೊಡಬೇಕು. ಆಮೇಲೆ ಇನ್ನೊಂದು ಏನಪ್ಪ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದು ಇಷ್ಟು ದಿನ ಇರಲಿಲ್ಲ, ಅಂದರೆ ಇಷ್ಟು ದಿನ GST ಇರಲೇ ಇರಲಿಲ್ವಾ, ಇಷ್ಟು ದಿನ ಕೂಡ GST ಇತ್ತು ತಾನೆ. ಬಟ್ ರೀಸೆಂಟಾಗಿ ಏನಕ್ಕೆ ಇದನ್ನು ಅಪ್ಗ್ರೇಡ್ ಮಾಡಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದೇನು ಅಂತಂದರೆ, ಇವಾಗ ನಾವು ನಮ್ಮ ಕೈಯಿಂದ ಕಟ್ಟೋ ಥರ ಅನ್ನೋದು ಒಂದು ಫೀಲ್ ಬರ್ತಾ ಇದೆ. ಬಟ್ ಅವ್ರು ಹೇಳ್ತಾ ಇರೋದು, ನಿಮ್ಮ ಥರದಿಂದ ನಿಮ್ಮ ಹತ್ರ ಯಾವುದೂ ಇಸ್ಕೊಳ್ತಾ ಇಲ್ಲ, ಎಲ್ಲನೂ ಕೂಡ ನಾವು ಕಸ್ಟಮರ್ ಮೇಲೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇದು ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ತೋರಿಸಿದಾನೆ, ಈಗ GST ಅಂತ ತೋರಿಸ್ತಾ ಇದ್ದಾನೆ. ಬಟ್ ಇದನ್ನು ನಮಗೆ ಅಡ್ವಾಳಿಸ್ತಾ ಹೋಗ್ತಾನೆ. ಅಂತಂದರೆ ಹೋಗ್ತಾ ಇವಾಗಲೂ ಕೂಡ ಕಸ್ಟಮರ್ಗೆ ಒಂದು ಸ್ವಲ್ಪ ಹೆವಿ ಅನಿಸುತ್ತೆ. ಹೆವಿ ಅನ್ಸೋದ್ರಿಂದ ಏನಾಗುತ್ತೆ ಅಂತ ಮಾಡ್ತಾರೆ ಅಂತಂದರೆ, ಆರ್ಡರ್ಗಳನ್ನ ಕಮ್ಮಿ ಮಾಡ್ತಾರೆ. ಒಂಥರ ಹೆವಿ ಅಂತ ಅನಿಸುತ್ತೆ ಕಸ್ಟಮರ್ಗೂ ಕೂಡ ಅಮೌಂಟ್ ಒಂದೇ ಸಲ ಇನ್ಕ್ರೀಸ್ ಮಾಡಿದ್ರೆ. ಅದರಿಂದಾಗಿ ಏನು ಮಾಡ್ತಾನೆ ಅಂತಂದರೆ, ಇವನು ಮುಂದೆ ಹೋಗ್ತಾ ಏನು ಮಾಡ್ತಾನೆ ಅಂತ ಅಂದರೆ, ಸೊ ಸುಮ್ಮನೆ ಇದು ನನ್ನ ಗೆಸ್ ಮೇಲೆ ಹೇಳ್ತಾ ಇರೋದು ನಾನು. ಹೋಗ್ತಾ ಮುಂದೆ ಫ್ಯೂಚರಲ್ಲಿ ಏನು ಮಾಡ್ತಾನೆ ಅಂತ ಅಂದರೆ, ಇದನ್ನು ನಮ್ಮ ಮೇಲೇ ಹಾಕ್ತಾನೆ. ಈಗ ಪೋರ್ಟರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇರ್ತೀರೋ ಅವ್ರ ಮೇಲೆ ಹಾಕ್ತಾರೆ ಇವರು. ಪೋರ್ಟರಲ್ಲಿ ಏನಂತಂದರೆ, ಈಗ ಕೆಲಸ ಮಾಡ್ತಾ ಇರೋದಲ್ಲ,
ಅವ್ರ ಮೇಲೆ ಯಾವುದೇ ಆದಂಥ ಕಾಳಜಿ ಇಲ್ಲಿ ಯಾರಿಗೂ ಕೂಡ ಇರಲ್ಲ. ಅವ್ರು ಬಂದಿರೋದೇನೋ ಅವರ ಕಂಪ್ನಿನ ಉದ್ಧಾರ ಮಾಡ್ಕೋಬೇಕಷ್ಟೇ. ಅವರ ಕಂಪ್ನಿನ ಉದ್ಧಾರ ಮಾಡೋಕ್ಕೋಸ್ಕರ ಅವರು ಏನು ಬೇಕಾದರೂ ಮಾಡ್ತಾರೆ. ಸೊ ನೆಕ್ಸ್ಟು ಫ್ಯೂಚರಲ್ಲಿ ಯಾವ ಥರ ಮಾಡ್ತಾರೆ ಅಂತ ಅಂದರೆ, ಇವಾಗ ಒಂದೇ ಸಲ ಎಲ್ಲ ಕಸ್ಟಮರ್ಗೆ ಹೆವಿ ಅಂತ ಅನ್ನಿಸ್ದಾಗ ಏನು ಮಾಡ್ತೀನಿ ಅಂತಂದರೆ, ಮುಂದೆ ಹೋಗ್ತಾ ಹೋಗ್ತಾ ಈ ಆ ಫೇರ್ನೆಲ್ಲ ಆಲ್ಮೋಸ್ಟ್ ಅದು ಒಂದು ಚೂರೇ ಈಗ ಫುಲ್ ಒಂದೇ ಸಲ ಮಾಡಲ್ಲ. ಈಗ ಕಮಿಷನ್ ಅಷ್ಟೇ ನೋಡಿ, ಒಂದು ಚೂರೇ ಹೇಗೆ ಜಾಸ್ತಿ ಮಾಡ್ಕೊಂಬಂದ ಅಂತ, ಕಮ್ಮಿಯಿಂದ ಜಾಸ್ತಿ ಹೆಂಗೆ ಮಾಡ್ದ ಅಂತಂದರೆ ಸೇಮ್ ಇದನ್ನೇ ಅದೇ ಥರ ಮಾಡ್ತಾನೆ. ನಾವೆಲ್ಲ ಮುಂಚೆಲ್ಲ ನೋಡಿದ್ದೀವಿ, ಅದರಿಂದನೇ ಹೇಳ್ತಾ ಇರೋದು. ಸೊ ಏನು ಮಾಡ್ತಾನೆ ಅಂತ ಅಂದರೆ, ಇವಾಗ ಒಂದು ಸ್ವಲ್ಪನೇ ಈಗ ಜಿ ಎಸ್ ಟಿನೇ ಈಗ ಫೇರ್ ಅಮೌಂಟ್ ಅಂತ ಬಂದಮೇಲೆ, ಸೊ ಜಿ ಎಸ್ ಟಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗೋಗ್ಬಿಟ್ಟಿರುತ್ತೆ. ಮುಂದೆ ಹೋಗ್ತಾ ಓ ಜಿ ಎಸ್ ಟಿ ಕಟ್ ಮಾಡ್ಕೊಳ್ತಾನೆ, ಜಿ ಎಸ್ ಟಿ ಕಟ್ ಆಗುತ್ತೆ ಅನ್ನೋದೊಂದು ನಮ್ಮ ಮೈಂಡ್ ಸೆಟ್ಟಿಂಗ್ ನೆಕ್ಸ್ಟ್ ಫ್ಯೂಚರಲ್ಲಿ ಬಂದೇ ಬಿಡುತ್ತೆ. ಅದರಿಂದಾಗಿ ಅದ್ರ ಬಗ್ಗೆ ನೆಕ್ಸ್ಟ್ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಂತ ಅಂದರೆ ನಮ್ಮ ಅಮೌಂಟು ನಮ್ಮ ಆರ್ಡರಲ್ಲಿ ಕಟ್ ಆದ್ರೂ ಕೂಡ ಅದನ್ನು ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಏನಕ್ಕೆ ಅಂತ ಅಂದರೆ, ಇವರು ಆ ಥರ ಮಾಡಿದ್ದಾರೆ. ಈಗ ಸ್ಟಾರ್ಟಿಂಗೆಲ್ಲ ಹೆಂಗೆ ಪಾಲಿಷ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಇದು ಕಸ್ಟಮರಿಂದ ಕಲೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಪಾಲಿಷ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಹೋಗ್ತಾ ಹಂತವಾಗಿನೇ ಈಗ 18% 2% ನಮ್ಮ ಹತ್ರ ಆ ಥರ ಹಿಂಗೆ ಒಂದು ಚೂರು ಮಾಡ್ಕೊಂಡೋಗಿ ಲಾಸ್ಟಿಗೆ ನೋಡಿಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಬೇಕಾದ್ರೆ ನೀವು ಸೇವ್ ಮಾಡಿ ಇಟ್ಕೊಂಡಿರಿ. ಈ ಜಿ ಎಸ್ ಟಿ ಫುಲ್ ಒಂದು ಆರ್ಡರ್ ಬಂತು ಅಂತ ಅಂದರೆ, ಈ ಕಸ್ಟಮರ್ ಮೇಲೆ ಹಾಕಿರ್ತಾರೋ ಯಾರ ಮೇಲೆ ಹಾಕಿರ್ತಾರೋ ಅದನ್ನೆಲ್ಲ ಯಾವುದು ಕೂಡ ಹೇಳೋಲ್ಲ. ಏನಕ್ಕೆ ಅಂತ ಅಂದರೆ, ಅದನ್ನು ನೆಕ್ಸ್ಟ್ ಯಾರೋ ಪ್ರಶ್ನೆ ಮಾಡ್ದ. ಏನಕ್ಕೆ ಅಂತ ಅಂದರೆ, ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿರ್ತೀವಿ ನೀವು, ಜಿ ಎಸ್ ಟಿ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಫಿಕ್ಸ್ ಆಗಿರ್ತೀವಲ್ಲ. ಅದರಿಂದಾಗಿ ಒಂದು ಆರ್ಡರ್ ₹100 ಆರ್ಡರ್ ಬಂತು ನಮಗೆ ಅಂತಂದರೆ, ಅದರಲ್ಲೇ ಕಟ್ ಮಾಡ್ಕೊಂಡು ಕಮಿಷನ್ನು ಕಟ್ ಮಾಡ್ಕೊಂಡು ಇವರು ಕಂಪ್ನಿನ ನಡೆಸ್ಕೊಂಡು ಅವ್ರದ್ದು ಕಮಿಷನಲ್ಲಿ ಮಾತ್ರ ಏನು ಕಟ್ ಆಗದಲ್ಲೇ ಥರ ನೋಡ್ಕೊಂಡು ಅವರು ಮುಂದಕ್ಕೆ ಮೂವ್ ಆಗ್ತಾ ಹೋಗ್ತಾರೆ. ಕಂಪ್ನಿ ಅಂತ ಬೆಳೀತಾ ಹೋಗ್ತಾನೆ ಇರುತ್ತೆ. ಸೊ ಇದು ಎಲ್ಲರಿಗೂ ಇನ್ಕ್ಲೂಡ್ ಆಗುತ್ತೆ. ಇದು ಪೋರ್ಟರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿರೋ ಎಲ್ಲರಿಗೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಇನ್ನೊಂದು, ಮೊದಲು ಗೋ ಹೋಮ್ ಅಂದರೆ ಮನೆಗೆ ವಾಪಸ್ ಬರೋ ಥರ ಒಂದು ಅಡ್ವಾಂಟೇಜ್ ಇತ್ತು. ಈಗ ಪ್ರತಿಯೊಂದು ಪಾರ್ಟ್ನರ್ಗೂ ಅದಿತ್ತು. ಏನು ಮಾಡೋರು ಅಂತ ಅಂದರೆ, ನಮಗೆ ಏನಾದ್ರು ಫೇವರೇಟ್ ಏರಿಯಾ ಥರ ನಾವು ಸೆಲೆಕ್ಟ್ ಮಾಡ್ಕೊಂಡು ವಾಪಸ್ ಇವಾಗ ನಮ್ಮ ಮನೆ ಇರುತ್ತಲ್ಲ, ನಮ್ಮ ಮನೆಗೆ ಬರೋ ಥರ ಗೋ ಹೋಮ್ನ ಹಾಕೋಬೋದಾಗಿತ್ತು. ಅದು ಏನಾಗೋದು ಅಂತಂದರೆ, ಒಂದು ಹೆವಿ ಅಡ್ವಾಂಟೇಜ್ ಇತ್ತು ನಮಗೆ. ಅಲ್ಲಿಂದ ವಾಪಸ್ ಕರ್ಕೊಬರೋ ಥರ ಒಳ್ಳೆ ಹೆವಿ ಅಡ್ವಾಂಟೇಜ್ ಇತ್ತು. ಸೊ ಆ ಕಡೆಯಿಂದ ಬರಬೇಕಾದ್ರೆ ಏನಾದ್ರು ನಮ್ಗೆ ಆರ್ಡರ್ ಬಂದರೆ ಆರಾಮಾಗಿ ಎತ್ಕೊಬರ್ಬೋದಾಯ್ತು. ಇವಾಗ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತಲೇ ಗೊತ್ತಿರೋಲ್ಲ. ಬರೋಂಥ ಆರ್ಡರ್ನ ನೋಡ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವು ತೊಗೊಬರ್ಬೇಕಾಗುತ್ತೆ. ಒಂದು ಅಪ್ಡೇಟ್ ತೊಗೊಂಬಂದಂಥ ಟೈಮಲ್ಲಿ ಬರೀ ಇವರು ಕಂಪ್ನಿಗೆ ಒಂದು ಅಡ್ವಾಂಟೇಜ್ ಆಗೋ ಥರನೇ ತೊಗೊಬರೋದು ಇವರು ಅಪ್ಡೇಟ್ಗಳ್ನ. ಈಗ ರೈಡರ್ಸ್ಗಳಿಗೆ ಆಮೇಲೆ ಕೆಲಸ ಮಾಡ್ತಾ ಇರೋರಿಗೆ ಒಂದು ಅಡ್ವಾಂಟೇಜ್ ಆಗೋಂಥ ಅಪ್ಡೇಟ್ಗಳ್ನ ತೊಗೊಬರೋದು. ಅಂದರೆ ಚೆನ್ನಾಗಿರೋ ಅಪ್ಡೇಟ್ಗಳ್ನ ತೆಗೆದುಬಿಟ್ಟು ಚೆನ್ನಾಗಿಲ್ದಿರೋ ಥರ ಅಪ್ಡೇಟ್ಗಳ್ನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ಅದೊಂದು ಕೊಟ್ಟಿದ್ರೆ ಚೆನ್ನಾಗಿರೋದು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸ್ಕೊಡಿ. ಅದೇನಾದ್ರು ನಿಮಗೆ ಅಡ್ವಾಂಟೇಜ್ ಆಗಿತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಏನಕ್ಕಪ್ಪ ಅಂತಂದರೆ, ನಾನು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಪ್ಲೇಸ್ಟೋರಲ್ಲೂ ಅಷ್ಟೇ ಎಲ್ಲರೂ ಕೂಡ ಅದನ್ನೇ ಜಾಸ್ತಿ ಕೇಳಿರೋದು. ಈ ಗೋ ಹೋಮ್ ಇದೆಯಲ್ಲ, ಅದನ್ನು ವಾಪಸ್ ತೊಗೊಬನ್ನಿ ಅಂತಲೇ ಕೇಳ್ತಾ ಇರೋದು. ಬಟ್ ಅದನ್ನು ಯಾಕೆ ತೊಗೊಬರ್ತಾ ಇಲ್ಲ ಇಷ್ಟು, ಈಗ ಡೆಲಿವರಿ ಪಾರ್ಟ್ನರ್ ಮೇಲೆಲ್ಲ ಅಷ್ಟು ಕಾಳಜಿ ಇದೆ ಅಂತ ಅಂದಮೇಲೆ ತೊಗೊಬರ್ಬೇಕಾಯ್ತು. ಅಂದರೆ ಒಬ್ಬರು ಇಬ್ಬರು ಕೇಳ್ತಾ ಇಲ್ಲ, ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅದರಿಂದ ಅಡ್ವಾಂಟೇಜ್ ಇದೆ ಅಂತ ಅಂದಮೇಲೆ ಅದನ್ನು ತೊಗೊಬರುವಂಥ ಕೆಲಸ ಇವರು ಮಾಡಬೇಕು. ಬಟ್ ಏನಕ್ಕೆ ಮಾಡ್ತಾ ಇಲ್ಲ ಈ ಕಂಪ್ನಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಅದೇ ಹೇಳ್ತಾವ, ಎಲ್ಲ ಅವರವರ ಅಡ್ವಾಂಟೇಜ್ಗಳಿಗೋಸ್ಕರನೇ ಅಷ್ಟೇ ಮಾಡ್ಕೊಡ್ದು. ಜಿ ಎಸ್ ಟಿ ಬಗ್ಗೆನೂ ನನಗೆ ಅನಿಸಿದ್ದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಬೇಕಾದ್ರೆ ಫ್ಯೂಚರಲ್ಲಿ ಇದೇ ಥರ ಆಗೋದು. ಸೊ ಈ ಅಪ್ಡೇಟ್ ಬಗ್ಗೆ ನಿಮಗೆ ಏನು, ಆಮೇಲೆ ಇನ್ನೊಂದು, ಈ ಕಂಪ್ನಿ ಹತ್ರ ಹೋಗಿ ಕೇಳಿಬಿಟ್ರೆ ಯಾವುದು ಕೂಡ ಇಲ್ಲಿ ಏನು ವರ್ಕ್ ಆಗಲ್ಲ. ಏನಕ್ಕೆ ಅಂತ ಅಂದರೆ, ಇದು ನಮ್ಮ ಬೆಂಗಳೂರಲ್ಲೇ ಮಾತ್ರ ನಾವು ಮಾಡಿದ್ದಿದ್ರೆ, ಈಗ ಬೆಂಗಳೂರು ಪೋರ್ಟರಲ್ಲಿ ಮಾತ್ರ ಇದನ್ನು ಮಾಡಿದರೆ ಅಂತಂದರೆ ಹೋಗಿ ಕೇಳ್ಬೋದಾಯಿತು. ಬಟ್ ಇದು ಆಲ್ ಓವರ್ ಇಂಡಿಯಾದಲ್ಲಿ ಮಾಡಿರೋಂಥದ್ದು. ಈಗ ಬೆಂಗಳೂರಲ್ಲೇ ಒಂದು, ಈಗ ಮುಂಬೈಯಲ್ಲೇ ಒಂದು, ಈ ಥರ ಎಲ್ಲ ಮಾಡೋಕ್ಕಾಗಲ್ವಲ್ಲ. ಅದರಿಂದಾಗಿ ಇದನ್ನು ಏನೇ ಚೇಂಜಸ್ ಮಾಡೋಕ್ಕಲ್ಲ. ನಾವು ಏನೇ ಹೋಗಿ ಕೇಳಿದ್ರು ಅಷ್ಟೇ, ನಾವು ಏನೇ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರು ಅಷ್ಟೇ, ಇಲ್ಲಿ ಯಾವುದೇ ಆದಂಥ ಚೇಂಜಸ್ನ ಮಾಡಿಕೊಡಲ್ಲ ಅವರು. ಸೊ ಮಾಮೂಲಿ ಇವಾಗ 18% ಜಿ ಎಸ್ ಟಿ ಈಗ ಆರ್ಡರಲ್ಲಿ ಬಂದೇ ಬರುತ್ತೆ. ಅದನ್ನು ನಾವು ಮತ್ತೆ ವ್ಯಾಲೆಟಿಗೆ ರೀಚಾರ್ಜ್ ಮಾಡಿಬಿಟ್ಟು ಕಂಪ್ನಿಯವರಿಗೆ ಕೊಡಬೇಕಾಗುತ್ತೆ. ಅವರು ಕಂಪ್ನಿಗೆ ಇವರು ಜಿ ಎಸ್ ಟಿ ಕಟ್ತಾರೆ ಏನು ಕಟ್ತಾರೋ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಒಟ್ಟಿನಲ್ಲಿ ಅಮೌಂಟ್ ಅಂತೂ 18% ಇವಾಗ ಕಟ್ ಮಾಡ್ಕೊತಾರೆ. 18% ಅಮೌಂಟು ಇವಾಗ ಕಂಪ್ನಿ ಕಡೆಗೆ ಹೋಗ್ತಾ ಇದೆ. ಅದು ಜಿ ಎಸ್ ಟಿದು ಅವರು ಕಟ್ಕೊಳ್ತಾರೆ ಅಂತ ಅನಿಸುತ್ತೆ. ಇನ್ನೊಂದೇನು ಅಂತ ಅಂದರೆ, ಇವಾಗ ನಾವು ಬೈಕ್ನವ್ರದ್ದಾದರೆ ಹೇಗೋ ನಡೆಯುತ್ತೆ. ಅಂದರೆ 1,000-2,000 ಅಂತ ಅಂದ್ಕೊಳ್ಳಿ ಒಂದು ದಿನಕ್ಕೆ ಅರ್ನಿಂಗ್ ಅಂತಂದ್ರು. ಜಿ ಎಸ್ ಟಿ 18% ಅಂತಂದ್ರು ₹1,000 ಲೆಕ್ಕಕ್ಕಂತ ಅಂದ್ಕೊಂಡ್ರೆ ₹180 ಜಿ ಎಸ್ ಟಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಬಟ್ ಅದೇ ಬೇರೆ ಕೆಲಸ ಮಾಡ್ತಾರೆ ಅಂದರೆ, ದೊಡ್ಡ ವೆಹಿಕಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಆ ಜಿ ಎಸ್ ಟಿ ಅಮೌಂಟು ಅವ್ರು ಮತ್ತೆ ವ್ಯಾಲೆಟಿಗೆ ರಿಫಂಡ್ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಅಮೌಂಟು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅವ್ರಿಗೆ. ಅಂದರೆ ಒಂದು, ಈಗ ಅವ್ರದ್ದು ಟ್ರಾನ್ಸಾಕ್ಷನ್ ಹೆವಿ ಜಾಸ್ತಿ ಆಗೋಗುತ್ತೆ. ಈಗ ಬೈಕಿಂದ ಅಂದರೆ ಕಮ್ಮಿ ಆಗುತ್ತೆ, ಬಟ್ ಅವ್ರದ್ದೆಲ್ಲ ಟ್ರಾನ್ಸಾಕ್ಷನ್ ಹೆವಿ ಆಗೋಗುತ್ತೆ. ಬಟ್ ನೆಕ್ಸ್ಟಲ್ಲಿ ಫ್ಯೂಚರಲ್ಲಿ ಏನಾರು ಈಗ ಟ್ಯಾಕ್ಸ್ ಗೀಕ್ಸಲ್ಲಿ ಏನು ಇಷ್ಟೊಂದು ಟ್ರಾನ್ಸಾಕ್ಷನ್ ಮಾಡಿದಿರಾ ಅಂತೆಲ್ಲ ಕೇಳಿದ್ರೆ, ಸೊ ಇದನ್ನೆಲ್ಲ ತೋರ್ಸೋಕೆ ನಮ್ಮ ಹತ್ರ ಯಾವುದೇ ಆದಂಥ ಬಿಲ್ ಕೊಡೋಲ್ಲ. ಈಗ ಒಂದು ಆರ್ಡರ್ ಬರ್ತಿದ್ದಂಗೆ ಒಂದು ಆರ್ಡರ್ಗೆ ಬಿಲ್ ಕೊಡೋ ಥರ ನೀವು ಕ್ರಿಯೇಟ್ ಮಾಡಬೇಕು. ಬಿಲ್ ಕೊಟ್ಟರೆ ಬಿಲ್ನ ಮಡಿಕೊಂಡು ಈ ಥರ ಹಿಂಗೆ ನಾವು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀವಿ, ಇಷ್ಟು ಬಂದಿದೆ ಅಮೌಂಟು, ಇಷ್ಟರಲ್ಲಿ ಇಷ್ಟು ಕಟ್ಟಾಗಿದೆ, ಇಷ್ಟು ನಮಗೆ ಸಿಕ್ಕಿದೆ ಅಂತಲೂ ಕೂಡ ಅದನ್ನು ಕೂಡ ತೋರಿಸ್ಬೋದು. ಬಟ್ ಇಲ್ಲಿ ಯಾವುದೇ ಆದಂಥ ಬಿಲ್ ಇಲ್ಲ, ಏನಿಲ್ಲ. ಬಿಲ್ ಇಲ್ಲದೇ ಇರೋದಕ್ಕೂ ಕೂಡ ಇವನು ಜಿ ಎಸ್ ಟಿ ಆ್ಯಡ್ ಮಾಡಿಬಿಟ್ಟು ಇವಾಗ ಜಿ ಎಸ್ ಟಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾನೆ. ನೋಡೋಣ ಸ್ನೇಹಿತರೆ, ಫ್ಯೂಚರಲ್ಲಿ ಏನೇನು ಅಪ್ಗ್ರೇಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಅಪ್ಗ್ರೇಡ್ ಮಾಡೋದೆಲ್ಲ ಏನು ಮಾಡ್ತಾರೆ ಅಂತಂದರೆ, ಕಂಪ್ನಿ ಒಂದು ಉದ್ಧಾರಕ್ಕೋಸ್ಕರನೇ ಇವರು ಎಲ್ಲರೂ ಅಪ್ಗ್ರೇಡ್ಗಳು ಮಾಡ್ಕೊಳೋದು. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಮೇಲೆ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ಕಮೆಂಟಲ್ಲಿ. ಅಂದರೆ ಈ ಅಪ್ಡೇಟ್ ಬಗ್ಗೆ ಏನು ಅನ್ನಿಸ್ತಾ ಇದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನಾರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.
ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.